ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚುನಾವಣೆಗೆ ಮೊದಲ ಹಂತದ ಎಲೆಕ್ಷನ್ಗೆ ಕೇವಲ 10 ದಿನಗಳು ಬಾಕಿ ಇರುವಾಗ ಬಂದೇ ಬಿಡ್ತು ಫೈನಲ್ ಸರ್ವೆ ರಿಪೋರ್ಟ್. ಏನು ಹೇಳ್ತಾ ಇದೆ ಹಾಗಾದ್ರೆ? 2 ಪ್ರತಿಷ್ಠಿತ ನ್ಯಾಷನಲ್ ಸರ್ವೆಗಳ ಅಂಕಿಅಂಶ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕರ್ನಾಟಕದ ಈ ಕ್ಷಣದ ಚಿತ್ರಣ ಏನು, ಓವರ್ ಆಲ್ ಏನಾಗುತ್ತೆ, ಮೋದಿಗೆಷ್ಟು, ರಾಹುಲ್ ಗಾಂಧಿಗೆಷ್ಟು, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನ್ಯೂಸ್ ಎಕ್ಸ್ ಡೈನಮಿಕ್ಸ್ ಒಪಿನಿಯನ್ ಪೋಲ್ ಹೊರಬಿದ್ದಿರೋದು. ನ್ಯಾಷನಲ್ ಸರ್ವೆ ರಿಪೋರ್ಟಲ್ಲಿ ಏನು ಕೊಡ್ತಾ ಇದ್ದಾರೆ, ಕರ್ನಾಟಕದ ಈ ಕ್ಷಣದ ಚಿತ್ರಣ. ಹಾಗೆ ABPC ವೋಟರ್, ಈಗಾಗಲೇ ನಾವು ಇದನ್ನು ರಿಪೋರ್ಟ್ ಮಾಡಿದ್ದೀವಿ, ಬಟ್ ಓವರ್ ಆಲ್ ABPC ವೋಟರ್ ಎಲ್ಲ ರಾಜ್ಯಗಳ ರಿಪೋರ್ಟನ್ನು ಇಟ್ಟ ಮೇಲೆ ಸಿಗ್ತಾ ಇರುವಂಥ ಫೈನಲ್ ಚಿತ್ರಣ ಏನು ಹೇಳ್ತಾ ಇದೆ ಅದನ್ನು ನೋಡೋಣ. ಮೊದಲಿದಾಗಿ ABPC ವೋಟರ್ ಕರ್ನಾಟಕದಲ್ಲಿ ಏನು ಕೊಟ್ಟಿದೆ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ. ಮತ್ತೊಮ್ಮೆ ಅದನ್ನು ನೆನಪು ಮಾಡ್ಕೊಳ್ಳೋದಾದ್ರೆ 28 ಪೈಕಿ NDAಗೆ 23, 21 ಪ್ಲಸ್ 2, JDSಗೆ 2, BJPಗೆ 21, ಹಾಗೆ ಕಾಂಗ್ರೆಸ್ಗೆ 5 ಅಂತ ಕೊಡಲಾಗಿತ್ತು. ಉಳಿದಂತೆ 543 ಪೈಕಿ NDAಗೆ 373 ಬರುತ್ತೆ. 400 ಗಡಿ ಟಾರ್ಗೆಟ್ ತಲುಪದೇ ಇದ್ರೂ ಕೂಡ ಭರ್ಜರಿ ಬಹುಮತದ ಸುಳಿವನ್ನು ಕೊಡ್ತಾ ಇರೋದು. 46.6% ಮತ. ಇನ್ನು INDIAಗೆ 155 ಸ್ಥಾನಗಳು ಬರ್ತವೆ ಅಂತ ಹೇಳ್ತಾ ಇದ್ದು, 39.8% ಮತ ಬರುತ್ತೆ ಅಂತ ಹೇಳ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 80ರಲ್ಲಿ BJP ಪ್ಲಸ್ ಮಿತ್ರ ಪಕ್ಷಗಳಿಗೆ NDAಗೆ 73 ಸ್ಥಾನಗಳು, INDIAಗೆ 7 ಸ್ಥಾನಗಳು ಅಂತ ಕೊಡ್ತಾ ಇರೋದು. ಮಧ್ಯಪ್ರದೇಶದಲ್ಲಿ 29ರಲ್ಲಿ 28 NDAಗೆ, 1ರಲ್ಲಿ ಮಾತ್ರ INDIA ಗೆಲುವು. ಮಹಾರಾಷ್ಟ್ರದಲ್ಲಿ 48 ಪೈಕಿ 30 NDA ತೆಕ್ಕೆಗೆ, 18ರಲ್ಲಿ INDIA. ಬಿಹಾರದಲ್ಲಿ 40ರಲ್ಲಿ NDAಗೆ 33, INDIAಗೆ 7 ಸ್ಥಾನ. ಹೆಚ್ಚು ಕ್ಷೇತ್ರಗಳಿರುವಂತಹ ಈ 4 ರಾಜ್ಯಗಳಲ್ಲೂ ಕೂಡ BJP NDA ಭರ್ಜರಿಯಾಗಿ ಬಾಚಿಕೊಳ್ಳುತ್ತೆ. ಆ ಮೂಲಕ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ 400ರ ಟಾರ್ಗೆಟ್ ರೀಚ್ ಆಗೋದು ಕಷ್ಟ ಅನ್ನುವ ಭವಿಷ್ಯವನ್ನು ನೋಡುತ್ತಿದೆ. ಕರ್ನಾಟಕದಲ್ಲೂ ಕೂಡ 23ರ ಚುನಾವಣೆಗೆ ವ್ಯತಿರಿಕ್ತವಾಗಿ ಇಲ್ಲಿ ಸುಮಾರು ವರ್ಷಗಳಿಂದ, ಅಂದರೆ ಹಲವು ಚುನಾವಣೆಗಳಿಂದ ನೋಡ್ಕೊಂಡು ಬರ್ತಿರೋ ರೀತಿಯಲ್ಲೇ ಈ ಸಲ ಮತ್ತೆ BJP ಲೋಕಸಭೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಕೊಡ್ತಾ ಇರೋದು. ಇನ್ನು ಲೇಟೆಸ್ಟ್ ಸರ್ವೆ, 10 ದಿನ ಬಾಕಿ ಇರೋ ಈ ಹೊತ್ತಲ್ಲಿ ಹೊರಬೀಳ್ತಾ ಇರುವಂಥ ನ್ಯೂಸ್ ಎಕ್ಸ್ ಡೈನಮಿಕ್ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ? ಕರ್ನಾಟಕದಲ್ಲಿ 28 ಪೈಕಿ 22 ಪ್ಲಸ್ 2, ಒಟ್ಟು 24 NDAಗೆ, JDSಗೆ 2, BJPಗೆ 22 ಅನ್ನೋ ಭರ್ಜರಿ ನಂಬರ್ಸನ್ನೇ ಕೊಡ್ತಾ ಇದ್ದು, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಆಘಾತ ಕಾದಿದೆ. ಬರೀ 4 ಸ್ಥಾನಗಳು ಅಂತ ಕೊಡ್ತಾ ಇರೋದು. ಸೊ ಬಹುತೇಕ ಸಮೀಕ್ಷೆಗಳಲ್ಲಿ ಕರ್ನಾಟಕದಲ್ಲಿ BJP ಮುಂದಿದೆ ಅಂತಾನೆ ಬರ್ತಾ ಇದೆ. 1-2 ಸಮೀಕ್ಷೆಗಳು ಮಾತ್ರ 20ರ ಕೆಳಗೆ ಬೀಳುತ್ತೆ. ಜನಮತ, ಲೋಕ್ ಪೋಲ್, ಈ 2 ಒಪಿನಿಯನ್ ಪೋಲ್ಗಳು ಮಾತ್ರ ಕಡಿಮೆ ಆಗುತ್ತೆ. BJP ಏನು ಅಂದುಕೊಳ್ತಿದೆಯೋ, ಏನು ಕೊಡ್ತಾ ಇದ್ದಾರೋ ಆ ಥರ ಆಗಲ್ಲ ಅನ್ನುವ ರಿಪೋರ್ಟನ್ನು ಕೊಡ್ತಿರೋದು. ಉಳಿದಂತೆ ಈಗ ಹೊರಬಿದ್ದಿರುವಂತಹ ಈ 2 ಪ್ರತಿಷ್ಠಿತ ನ್ಯಾಷನಲ್ ಸಮೀಕ್ಷೆಗಳು ಕರ್ನಾಟಕದಲ್ಲಿ BJP ಮುಂದಿರುತ್ತೆ ಅನ್ನೋದನ್ನೇ ಹೇಳ್ತಾ ಇದೆ. ಕಾದ್ ನೋಡೋಣ ರಣತಂತ್ರಗಳು ಯಾವ ರೀತಿ ಬದಲಾಗಲಿವೆ, ಯಾರು ಗೇಮ್ ಚೇಂಜ್ ಮಾಡ್ತಾರೆ ಇನ್ನು ಉಳಿದಿರುವ 10 ದಿನಗಳಲ್ಲಿ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.